ಈ ವರ್ಷ ಅಂತಂದರೆ 2026ನೇ ಸಾಲಿನಲ್ಲಿ ಸೆಕೆಂಡ್ PUC ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒಂದು ಸಾಲಿನಲ್ಲಿನೇ ಅತಿ ದೊಡ್ಡ ಬದಲಾವಣೆ ಆದರೆ ಆಗಿದೆ. ಓಕೆನಾ. ಸೊ ಯಾವುದರಲ್ಲಿ ಬದಲಾವಣೆ ಆಗಿದೆ, ಅದು ಈ ವರ್ಷ ಬದಲಾವಣೆ ಆಗಿದೆ. ಸೊ ಇದರ ಉದ್ದೇಶ ಏನು, ಪ್ರತಿಯೊಂದನ್ನು ಸಹ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಹೋಗೋಣ. ಸೊ ಹೌದು, ಈಗ ಬದಲಾವಣೆ ಆದರೆ ಆಗಿದೆ. ಯಾವುದ್ರಲ್ಲಿ ಬದಲಾವಣೆ ಆಗಿದೆ ಅಂತಂದ್ರೆ ಇಂಟರ್ನಲ್ ಮಾರ್ಕ್ಸಲ್ಲಿ ಬದಲಾವಣೆ ಆದರೆ ಆಗಿದೆ. ಸೊ ಹೇಗೆ ಎಲ್ಲವನ್ನು ತಿಳ್ಕೊಳೋದಾದ್ರೆ ನೋಡಿ, ಈಗ ಸೈನ್ಸ್ ಸಬ್ಜೆಕ್ಟ್ಸಲ್ಲಿ ಆದರೂ ಸಹ ಎಸ್ಪೆಷಲಿ ಮ್ಯಾಥಮೆಟಿಕ್ಸನ್ನು ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಸಬ್ಜೆಕ್ಟ್ಸ್ಗಳಿಗೆ ನೀವು 70 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತೀರಾ. ಉಳಿದ ಎಲ್ಲ ಸಬ್ಜೆಕ್ಟ್ಸ್ಗಳ ಆರ್ಟ್ಸ್, ಕಾಮರ್ಸ್ ಎಲ್ಲ ಸಬ್ಜೆಕ್ಟ್ಸ್ಗಳ ಸಂಬಂಧಪಟ್ಟಂಥ 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀತೀರಾ. ಇನ್ನು ಉಳಿದಿರ್ತಕ್ಕಂತಹ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಆಗಿ ಕಾಲೇಜ್ ಕಡೆಯಿಂದನೇ ಕೊಡ್ತಾರೆ. ಓಕೆನಾ. ನೀವೆಷ್ಟು ಪರ್ಫಾರ್ಮೆನ್ಸ್ ಮಾಡಿ ಎಷ್ಟು ಮಾರ್ಕ್ಸನ್ನ ಪಡ್ಕೊಂಡಿರ ಕಾಲೇಜ್ ಕಡೆಯಿಂದನೇ ಶಿಕ್ಷಣ ಇಲಾಖೆಗೆ ಪೋರ್ಟಲ್ ಮುಖಾಂತರ ನಿಮ್ಮ ಮಾರ್ಕ್ಸ್ನೆಲ್ಲ ಅಪ್ಲೋಡ್ ಮಾಡಲಾಗ್ತಿತ್ತು. ಈ ಒಂದು ಇಂಟರ್ನಲ್ ಮಾರ್ಕ್ಸ್, ಫೈನಲ್ ಇಂಟರ್ನಲ್ ಮಾರ್ಕ್ಸ್ 20ಗೆ ಎಷ್ಟು ಸ್ಕೋರ್ ಮಾಡಿದ್ರ, ಇದು ಈ ಹಿಂದೆ ಎಲ್ಲ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್, ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಮಾಡ್ತಾರಲ್ಲ ಆವಾಗ ಗೊತ್ತಾಗ್ತಾ ಇತ್ತು. ಸೊ ಆದರೆ ಈಗ ಬದಲಾವಣೆ ಆದರೆ ಮಾಡಲಾಗಿದೆ. ಸೊ ಈ ವರ್ಷದಿಂದ ಇಂಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸ್ಗೆ ನೀವು ಎಷ್ಟು ಸ್ಕೋರ್ ಮಾಡಿದಿರಲ್ವಾ ಆ ಒಂದು ಮಾರ್ಕ್ಸನ್ನು ನಿಮ್ಮ ಕಾಲೇಜ್ಗಳ ನೋಟಿಸ್ ಬೋರ್ಡಲ್ಲಿ ನೀಡಲಾಗುತ್ತೆ, ಅಂತಂದರೆ ನಿಮ್ಮ ಕಾಲೇಜಲ್ಲಿನೇ ತಿಳಿಸಲಾಗುತ್ತೆ. ಇದರ ಉದ್ದೇಶ ಏನಂತಂದರೆ, ಈಗ ಹಲವಾರು ವಿದ್ಯಾರ್ಥಿಗಳ ಇಂಟರ್ನಲ್ ಮಾರ್ಕ್ಸನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ಇರ್ತಕ್ಕಂಥ ಕಾರಣದಿಂದ ಇದು ತುಂಬ ಇಶ್ಯೂಸ್ ಆಗ್ಬೋದು. ಈ ಕಾರಣದಿಂದಾಗಿ ಶಿಕ್ಷಣ ಇಲಾಖೆ ಕಡೆಯಿಂದ ಈ ವರ್ಷ ಒಂದು ಹೊಸ ಬದಲಾವಣೆಯನ್ನು ಮಾಡಲಾಗಿದೆ. ಇಂಟರ್ನಲ್ ಮಾರ್ಕ್ಸನ್ನು ನಿಮ್ಮ ಫೈನಲ್ ರಿಸಲ್ಟ್ಗಿಂತ, ಅಂತಂದರೆ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ಗಿಂತ ಮೊದಲೇ ಪ್ರಕಟಣೆಯನ್ನು ನಿಮ್ಮ ಕಾಲೇಜ್ ಕಡೆಯಿಂದನೇ ಮಾಡಲಾಗುತ್ತೆ. ಸೊ 20 ಮಾರ್ಕ್ಸ್ಗೆ ಎಷ್ಟು ಸ್ಕೋರ್ ಮಾಡಿದ್ರೆ ಅನ್ನೋದನ್ನು ತಿಳಿಸಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈ ಒಂದು ಬದಲಾವಣೆ ಹೇಗಿದೆ ಅನ್ನೋದನ್ನು ಸಹ ತಿಳಿಸಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.